ನಮಸ್ಕಾರ ಆತ್ಮೀಯ ವೀಕ್ಷಕರೇ, VK ಡಿಜಿಟಲ್ ನ್ಯೂಸ್ ಚಾನಲ್ ದ್ವಾರ ಇಂದು ಭಾರತ ದರ್ಶನ ಮಾಲಿಕೆಯಲ್ಲಿ ಗುರು ಪೌರ್ಣಮಿ ಅಥವಾ ವ್ಯಾಸ ಪೌರ್ಣಮಿ ಇದರ ಬಗ್ಗೆ ಮಾಹಿತಿಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ನಾನು ಯಲಹಂಕದ KS ವಿಜಯಕುಮಾರ್. ಜುಲೈ 29 ಬುಧವಾರ ಈ ಗುರುಪೌರ್ಣಮಿ ಆಚರಿಸಲಾಗತ್ತೆ. ಗುರುವಂದನ ಅಥವಾ ವ್ಯಾಸ ಪೌರ್ಣಮಿ ಅಂತ ಇದನ್ನು ಇಡೀ ಪ್ರಪಂಚದಲ್ಲಿ ಆಚರಣೆ ಮಾಡ್ತಾರೆ. ಆಷಾಢ ಮಾಸದ ಶುದ್ಧ ಹುಣ್ಣಿಮೆ ದಿನ ಈ ಹಬ್ಬ ಅಂತಲೇ ಕರಿಬೋದು. ಒಂದು ಕಾರ್ಯಕ್ರಮ, ವಿಶೇಷವಾದ ಕಾರ್ಯಕ್ರಮ ಆಚರಿಸಲಾಗತ್ತೆ. ಈ ಒಂದು ಗುರುಪೌರ್ಣಮಿ ನಮ್ಮ ದೇಶದ ಒಂದು ಅಡಿಪಾಯ, ನಮ್ಮ ದೇಶಕ್ಕೆ ಭದ್ರ ಬುನಾದಿಯಾದ ವೇದಗಳನ್ನು ನೀಡಿದ ಮತ್ತು ಮಹಾಭಾರತವನ್ನು ನೀಡಿದ, ಭಾಗವತವನ್ನು ನೀಡಿದ, 18 ಪುರಾಣಗಳನ್ನು ನೀಡಿದ ಭಗವಾನ್ ವೇದವ್ಯಾಸರ ಬಗ್ಗೆ ಮಾಹಿತಿ. ಭಗವಾನ್ ವೇದವ್ಯಾಸರು ಅವರ ಜೀವನದ ಕೆಲವು ಪ್ರಮುಖ ಘಟ್ಟಗಳು, ಅದನ್ನು ಸಂಕ್ಷಿಪ್ತವಾಗಿ ನಿಮ್ಮ ಮುಂದೆ ಇಡೋಕ್ಕೆ ಪ್ರಯತ್ನ ಪಡ್ತಾಯಿದ್ದೀನಿ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಮಾತೃದೇವೋ ಭವ ಪಿತೃದೇವೋ ಭವ ಆಚಾರ್ಯ ದೇವೋ ಭವ ಅತಿಥಿ ದೇವೋ ಭವ. ಇವಕ್ಕೆ ಸಮನಾಗಿ ಬೇರೆ ಒಂದು ಇಲ್ಲ. ತಾಯಿಗಿಂತ, ತಂದೆಗಿಂತ, ಆಚಾರ್ಯರಿಗಿಂತ, ಅತಿಥಿಗಿಂತ ದೊಡ್ಡವರು ಯಾರೂ ಇಲ್ಲ. ಸ್ವತಃ ಆಚಾರ್ಯತ್ರಯರಾದ ಶ್ರೀ ಶಂಕರಾಚಾರ್ಯರು, ಶ್ರೀ ರಾಮಾನುಜಾಚಾರ್ಯರು, ಶ್ರೀ ಮಧ್ವಾಚಾರ್ಯರು ಕೂಡ ಗುರುಗಳ ಮುಖೇನ ತಾವು ವಿದ್ಯೆಯನ್ನು, ಅನುಭವವನ್ನು ಪಡೆದಿದ್ದು. ಹೀಗೆ ಭಾರತ ಇಂದು ಭದ್ರವಾಗಿ ಉಳಿಯಲು ಕಾರಣ ನಮ್ಮ ದೇಶದ ಆಚಾರ ವಿಚಾರ, ಸಂಸ್ಕೃತಿ, ಧರ್ಮ. ಇದಕ್ಕೆ ಮೂಲ ರೂಪವಾದ ವೇದಗಳು, ಉಪನಿಷತ್ತುಗಳು, ಇದನ್ನು ಕಾಣಿಕೆಯಾಗಿ ನೀಡಿದ್ದೇ ಭಗವಾನ್ ವೇದವ್ಯಾಸರು. ವೇದವ್ಯಾಸರು, ವ್ಯಾಸ ಎಂದರೆ ಅರ್ಥ ಒಂದು ಕಡೆ ಬಿರುದು ಅಂತ ಹೇಳ್ತಾರೆ, ಸಂಪಾದಕ ಅಂತಾರೆ, ಸಮನ್ವಯಕಾರಕ ಅಂತಾರೆ ಮತ್ತು ಸಂಗ್ರಹಕಾರಕ ಅಂತ ಕರೀತಾರೆ. ಹೀಗೆ ವ್ಯಾಸರ ಬಗ್ಗೆ ಈ ಅಂಶಗಳು ನಾವು ಗಮನಿಸ್ತೇವೆ. ಸ್ವತಃ ಶ್ರೀಮನ್ ಆಚಾರ್ಯತ್ರಯರಿಂದಲೇ ಪೂಜಿಸಲ್ಪಟ್ಟ, ಗೌರವಿಸಲ್ಪಟ್ಟ ಶ್ರೀ ಭಗವಾನ್ ವೇದವ್ಯಾಸರು ಶ್ರೀ ಶಂಕರಾಚಾರ್ಯರಿಗೆ ತಮ್ಮ ತಪಸ್ಸಿನ ಶಕ್ತಿಯಿಂದ ಆಯಸ್ಸನ್ನು ವೃದ್ಧಿ ಮಾಡ್ತಾರೆ. ಶ್ರೀಮನ್ ಮಧ್ವಾಚಾರ್ಯರಿಗೆ ವ್ಯಾಸಮುಷ್ಟಿಗಳನ್ನು ನೀಡಿ ಅದನ್ನು ಈಗಲೂ ಕೂಡ ನಮ್ಮ ಉಡುಪಿಯ ಅಷ್ಟಮಠಗಳಲ್ಲಿ ಪೂಜೆಗೊಳ್ತಾ ಇದೆ. ಶ್ರೀ ರಾಮಾನುಜಾಚಾರ್ಯರು ಕೂಡ ತಮ್ಮ ಗುರುಗಳಾದ ಯಮುನಾಚಾರ್ಯರ ಆಸೆಯಂತೆ ಪರಾಶರರು ಮತ್ತು ಈ ಒಂದು ವೇದವ್ಯಾಸರ ಒಂದು ಹೆಸರನ್ನು ಬೋಧಕರೆಂದು ಅನುಮೋದಿಸ್ತಾರೆ. ಹೀಗೆ ನಮಗೆ ಆಚಾರ್ಯತ್ರಯರು ಇವತ್ತು ನಾವು ಹಿಂದೂಗಳಾಗಿದ್ದೀವಿ ಅಂದರೆ ಯಾವುದೇ ಪೂಜೆ ಪುನಸ್ಕಾರ, ಹೋಮ ಹವನ ಇದೆಲ್ಲಕ್ಕೂ ಮೂಲ ವೇದಗಳು. ವೇದಗಳನ್ನು 4 ಭಾಗಗಳನ್ನಾಗಿ ವಿಂಗಡಿಸಿ ಒಬ್ಬೊಬ್ಬರನ್ನು ಅದಕ್ಕೆ ಅಧಿಪತಿಯಾಗಿ ನೀಡ್ತಾರೆ. ಋಗ್ವೇದಕ್ಕೆ ಪೈಲ ಮಹರ್ಷಿಗಳು, ಯಜುರ್ವೇದಕ್ಕೆ ವೈಶಂಪಾಯನ ಮಹರ್ಷಿಗಳು, ಸಾಮವೇದಕ್ಕೆ ಜೈಮಿನಿ ಆಚಾರ್ಯರು, ಅಥರ್ವವೇದಕ್ಕೆ ಸುಮಂತು ಮಹರ್ಷಿಗಳು. ಹೀಗೆ 4 ವೇದಗಳನ್ನು ವಿಂಗಡಿಸಿ, ಜ್ಞಾನ ಭಂಡಾರವಾದ 4 ವೇದಗಳನ್ನು ವಿಂಗಡಿಸಿ 11 ವೇದಕ್ಕೆ ಒಬ್ಬೊಬ್ಬರನ್ನ ಪ್ರಚಾರ ಮತ್ತು ಶಾಶ್ವತವಾಗಿ ಉಳಿಯೋದಕ್ಕೆ ಭಗವಾನ್ ವೇದವ್ಯಾಸರು ಅದನ್ನು ಪ್ರಯತ್ನವನ್ನು ಪಟ್ಟಿದ್ದಾರೆ. ವೇದವ್ಯಾಸರಿಗೆ ಹಲವಾರು ಹೆಸರಿದೆ. ಕೃಷ್ಣ ದ್ವೈಪಾಯನ ಅಂತಾರೆ, ಬಾದರಾಯಣರು ಅಂತಾರೆ ಮತ್ತು ಈ ಒಂದು ವೇದವ್ಯಾಸರು ಅಂತ ಕರೀತಾರೆ. ಇವರ ತಾಯಿಯ ಹೆಸರು ಸತ್ಯವತಿ ಅಂತ. ಸತ್ಯವತಿ ಅಂತಾರೆ, ಮತ್ಸ್ಯಗಂಧಿ ಅಂತಾರೆ, ಯೋಜನಾಗಂಧಿ ಅಂತ ಕರೀತಾರೆ. ಇವರ ತಂದೆ ಪರಾಶರ ಮುನಿಗಳು.
ಪ್ರಖ್ಯಾತ ಖಗೋಳ ಶಾಸ್ತ್ರಜ್ಞರು. ಇವರು ಗೋತ್ರ ವಸಿಷ್ಠ ಗೋತ್ರ. ವಸಿಷ್ಠರಿಗೆ ವ್ಯಾಸರು ಮರಿಮೊಮ್ಮಗಾಗಬೇಕಾಗತ್ತೆ. ಇವರಿಗೆ ಉಪನಯನ ಮಾಡಿದ್ದು ಗೌತಮ ಆಚಾರ್ಯರು, ಗೌತಮ ಮಹರ್ಷಿಗಳು ಇವರಿಗೆ ಒಂದು ಉಪನಯನವನ್ನು ಮಾಡ್ತಾರೆ. ಹೀಗೆ ಈ ಒಂದು ಚಂದ್ರವಂಶದ ಏಳಿಗೆಗೆ 7 ಪೀಳಿಗೆಗೆ ಇವರು ಮಾರ್ಗದರ್ಶಕರಾಗ್ತಾರೆ. ಸಾಮಾನ್ಯವಾಗಿ ಮಹಾಭಾರತ ಪಂಚಮ ವೇದ. ಈ ಮಹಾಭಾರತ ಪಂಚಮ ವೇದದಲ್ಲಿ ನಮಗೆ ಭಗವದ್ಗೀತೆ ಸಿಗತ್ತೆ, ವಿಷ್ಣು ಸಹಸ್ರನಾಮ ಸಿಗತ್ತೆ. ಈ ಎರಡು ಕೂಡ ಅಮೂಲ್ಯವಾದದ್ದು. ಹೀಗೆ ಮಹಾಭಾರತದ ರಚನೆಯನ್ನು ಈ ವೇದವ್ಯಾಸರೇ ಮಾಡ್ತಾರೆ. ಲಿಪಿಕಾರನಾಗಿ ವೇದವ್ಯಾಸರು ಹೇಳಿದಾಗ ಬರವಣಿಗೆ ರೂಪದಲ್ಲೇ ಗಣಪತಿ ಇದನ್ನು ಬರೆದಿದ್ದಾರೆ. ಶ್ರೀಕೃಷ್ಣ ಪರಮಾತ್ಮನು ಮತ್ತು ಪಾಂಡವರು ಒಂದು ಐಕ್ಯವಾದ ನಂತರ 3 ವರ್ಷಗಳ ನಂತರ ಮಹಾಭಾರತ ರಚನೆಯಾಗತ್ತೆ. ಈ ಒಂದು ಇವರ ಜನ್ಮ, ವೇದವ್ಯಾಸರ ಜನ್ಮ ಯಮುನಾ ನದಿ ತೀರದಲ್ಲಿ ಆಗತ್ತೆ, ಒಂದು ಮಂಜಿನ ಹಿಮಗಿರಿಯಲ್ಲಾಗತ್ತೆ. ಇವರು ಹೀಗೆ ಇರ್ತಾರೆ. ಮತ್ತು ವಾಸಸ್ಥಳ ಸರಸ್ವತಿ ತೀರ, ಕುರುಕ್ಷೇತ್ರ, ಈಗ ಹಲವಾರು ಕಡೆ ಬರುತ್ತೆ. ನಮ್ಮ ವೇದವ್ಯಾಸರು ನಮಗೆ ಮುಖ್ಯವಾಗಿ ಒಂದು ವೇದಾಭ್ಯಾಸಕ್ಕೆ ಬೇಕಾದ ವಿಷಯಗಳನ್ನು ಕೊಟ್ಟಿದ್ದಾರೆ. ಇವರಿಗೆ ಮದುವೆ ಕೂಡ ಆಗಿರುತ್ತೆ. ವಟಿಕಾ ಅಂತಕ್ಕಂಥ ಧರ್ಮಪತ್ನಿ, ಮಗು ಕೂಡ ಆಗತ್ತೆ. ಶುಕಮುನಿ ಅಂತ ಕರೀತಾರೆ. ಭಾಗವತದ ಒಂದು ಇದರೊಳಗಡೆ ನಮ್ಮ ಪಾಂಡವರ ಪರೀಕ್ಷಿತ್ ರಾಜನಿಗೆ ಈ ಶುಕಮುನಿಗಳೇ ಭಾಗವತವನ್ನು ಹೇಳ್ತಾರೆ. ಹೀಗೆ ವೇದವ್ಯಾಸರು ಭಾರತದ ಅಮೂಲ್ಯವಾದ ಒಂದು ರತ್ನ. ಈ ಒಂದು ರತ್ನದಲ್ಲಿ ಸಾಮಾನ್ಯವಾಗಿ ಒಂದೊಂದು ಯುಗಕ್ಕೆ ಒಂದೊಂದು ನಿಯಮ ಅಂತ ಇರುತ್ತೆ. ಕಲಿಯುಗದಲ್ಲಿ ನಾವು ಮೋಕ್ಷವನ್ನು ಪಡಿಬೇಕಾದರೆ ಯಜ್ಞ ಯಾಗಾದಿಗಳು ಬೇಡ, ಕೇವಲ ನಾಮಸ್ಮರಣೆ ಸಾಕು ಅಂತ ವೇದವ್ಯಾಸರು ಕರೆ ಕೊಟ್ಟಿದ್ದಾರೆ. ಹರೇ ರಾಮ ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ. ಹೀಗೆ ಕೇವಲ ನಾಮದಿಂದಲೇ ನಾವು ಮೋಕ್ಷವನ್ನು ಪಡೆಯಬಹುದು ಅಂತ ಈ ವೇದವ್ಯಾಸರು ಹೇಳಿಕೊಟ್ಟಿದ್ದಾರೆ. ಗುರು ಸಾಕ್ಷಾತ್ ಪರಬ್ರಹ್ಮ. ಹಾಗೆ ಪ್ರತಿಯೊಬ್ಬ ವಿದ್ಯೆಗೂ ಒಬ್ಬ ಗುರು ಇರ್ತಾನೆ. ಆ ಗುರಿಯನ್ನು ತಲುಪುವುದಕ್ಕೆ ಗುರು ಬೇಕಾಗತ್ತೆ. ಹೀಗೆ ಯಾವುದೇ ವಿದ್ಯೆ ಕಲಿತಿದ್ದರೂ ಕೂಡ ಆ ಗುರುಗಳಿಗೆ ಪೂಜಿಸುವ, ಗೌರವಿಸುವ ದಿನವೇ ವ್ಯಾಸ ಪೂರ್ಣಿಮೆ, ಗುರುಪೂರ್ಣಿಮೆ, ಗುರುವಂದನಾ ಕಾರ್ಯಕ್ರಮ. ಜುಲೈ 29 ಗುರುವಾರ ಇದು ಆಗುತ್ತದೆ. ನಾವುಗಳು ಎಲ್ಲ ಗುರುಗಳನ್ನು ಗೌರವಿಸೋದ್ರ ಮುಖಾಂತರ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾರೆ. ಎಲ್ಲ ಮಠಗಳಲ್ಲಿ, ಎಲ್ಲ ದೇವಾಲಯಗಳಲ್ಲಿ ಗುರುವಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಾರೆ. ಈ ಗುರುವಂದನಾ ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬ ಗುರುಗಳಿಗೂ ಒಂದು ಗೌರವ ಅರ್ಪಿಸ್ತಾರೆ. ವ್ಯಾಸರು ಆಗಿನ ಕಾಲದ ಇತಿಹಾಸಕಾರರು, ಚರಿತ್ರಕಾರರು. ಮಹಾಭಾರತ ಘಟನೆಗೆ ಸಾಕ್ಷಾತ್ ಅವರೇ ಸಾಕ್ಷಿಯಾಗಿದ್ದಾರೆ. ಕುರುಕುಲದ ಯುದ್ಧದಲ್ಲಿ ಈ ಚಂದ್ರವಂಶದ ಒಂದು ಏಳಿಗೆಗೆ ಕೊಡುಗೆಯಾಗಿ ಕೊಡ್ತಾರೆ. ಈ ಕೊಡುಗೆಯಾಗಿ ಕೊಡೋಕೆ ಅನೇಕ ಸಂದರ್ಭಗಳಲ್ಲಿ ಮಾರ್ಗದರ್ಶನವನ್ನು ಕೂಡ ಮಾಡ್ತಾರೆ. ಗಾಂಧಾರಿಗೆ ಗರ್ಭಪಾತವಾದಾಗ ಅದನ್ನು ರಕ್ಷಿಸಿ ಕಾಪಾಡ್ತಾರೆ. ಇಂದಿಗೂ ಕೂಡ ಈ ಮಹಾಭಾರತದ ಕುರುಗಳು ನಮಗೆ ಸಿಗತ್ತೆ. ಈ ಸಿಕ್ಕುವುದರ ಮೂಲಕ ಮಹಾಭಾರತಕ್ಕೆ ಒಂದು ಸಾಕ್ಷಿಯಾಗಿದೆ. ತಪೋಮೂರ್ತಿಗಳು, ಚಿರಂಜೀವಿಗಳು, ಸರ್ವಜ್ಞರು ಆಗಿದ್ದಾರೆ. ಹೀಗೆ ಈ ವೇದವ್ಯಾಸರ ಜನನ ನಮಗೆ ಅತ್ಯಂತ ಪವಿತ್ರವಾಗಿರತಕ್ಕಂಥದ್ದು. ಮತ್ತು ಈ ವೇದವ್ಯಾಸರಿಂದಲೇ ಇವತ್ತು ನಮ್ಮಲ್ಲಿ ಅನೇಕ ಸಂಗತಿಗಳು ಇಂದು ಆಚರಣೆಗೆ ಬಂದಿದೆ ಬರ್ತೀವಿ. ಸೋದೆಯ ಮಠದ ವಾದ್ಯರಾಜರು ಕೂಡ ವ್ಯಾಸಾಷ್ಟಕಂ ಅಂತ ಸ್ತೋತ್ರವನ್ನು ರಚಿಸಿದ್ದಾರೆ. ತೀರ್ಥ ಪ್ರಬಂಧದಲ್ಲಿ ಶ್ರೀಮದ್ ಆಚಾರ್ಯರು ವ್ಯಾಸರ ಒಂದು
ಪ್ರತಿಷ್ಠೆ ಮಾಡಿದ ವಿವರವನ್ನು ಮಧ್ವಾಚಾರ್ಯರು ವ್ಯಾಸರ ಮೂರ್ತಿನ ಪ್ರತಿಷ್ಠೆ ಮಾಡಿದ್ದಾರೆ. ಅದರ ವಿವರವನ್ನು ತೀರ್ಥ ಪ್ರಬಂಧದಲ್ಲಿ ಬರೆದಿದ್ದಾರೆ. ಕಂಚಿಯ ವರದರಾಜ ಸ್ವಾಮಿ ದೇವಾಲಯದಲ್ಲೂ ಕೂಡ ಈ ಒಂದು ವೇದವ್ಯಾಸರ ಮೂರ್ತಿಯನ್ನು ನಾವು ಕಾಣಬಹುದು. ಅಜ್ಞಾನವನ್ನು ತೊಲಗಿಸಿ ಜ್ಞಾನವನ್ನು ನೀಡ್ತಕ್ಕಂಥ ಒಂದು ಕೀರ್ತಿ ನಮ್ಮ ಗುರುಗಳಿಗೆ ಸಲ್ಲತ್ತೆ. ಯಾವುದೇ ಗುರುಗಳಾದರೂ ಕೂಡ ನಮ್ಮಲ್ಲಿರ್ತಕ್ಕಂಥ ಅಜ್ಞಾನವನ್ನು ತೊಲಗಿಸಿ ಜ್ಞಾನವನ್ನು ನೀಡ್ತಾರೆ. ಹೀಗೆ ಪ್ರತಿಯೊಬ್ಬರು ಕೂಡ ತಾವು ಕಲಿತ ವಿದ್ಯೆಗೆ ಕಲಿಸಿದ ಗುರುವಿಗೆ ಗೌರವಿಸ್ತಕ್ಕಂಥದ್ದೇ ಈ ಒಂದು ಗುರುಪೌರ್ಣಿಮೆಯ ಉದ್ದೇಶವಾಗಿದೆ. 18 ಪುರಾಣಗಳಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರ ಇವರ ಶ್ರೇಷ್ಠತೆಯನ್ನು ಸಾರಿದ್ದಾರೆ. ಯಾರೂ ಹೆಚ್ಚು ಅಲ್ಲ, ಯಾರೂ ಕಡಿಮೆ ಅಲ್ಲ ಎನ್ನುವುದನ್ನೇ ಇಲ್ಲಿ ನಿರೂಪಿಸಿದ್ದಾರೆ. 18 ಪುರಾಣಗಳ ಒಂದೇ ಸಾರಾಂಶ, ದೇವರು ತ್ರಿಮೂರ್ತಿಗಳು, ಬ್ರಹ್ಮ, ವಿಷ್ಣು, ಮಹೇಶ್ವರ ಎಲ್ಲರೂ ಸರಿಸಮಾನರೇ, ಯಾರು ಕಡಿಮೆಯೂ ಇಲ್ಲ, ಯಾರು ಜಾಸ್ತಿಯೂ ಇಲ್ಲ ಅಂತಕ್ಕಂಥದ್ದು ಸಂದೇಶವಾಗತ್ತೆ. ಹಾಗೆ ತ್ರಿಮೂರ್ತಿಗಳ ಶ್ರೇಷ್ಠತೆಯನ್ನು ಈ 18 ಪುರಾಣಗಳು ಹೇಳ್ತದೆ. ವ್ಯಾಸರ ಮುಖ್ಯ ಶಿಷ್ಯರು ಈ ನಮ್ಮ ವೇದಗಳನ್ನು ಸಂರಕ್ಷಿಸಿ ಅದನ್ನು ವಿಂಗಡಿಸಿದ್ದಾರೆ. ವಿಂಗಡಿಸುವುದರ ಮೂಲಕ ಇಂದಿಗೂ ಕೂಡ ನಮ್ಮ ಕಾರ್ಯಕ್ರಮಗಳಲ್ಲಿ ಆಗತ್ತೆ. ಮಹಾಭಾರತ ಕುರುಕ್ಷೇತ್ರ ಯುದ್ಧದಲ್ಲಿ ಆಗ್ತಕ್ಕಂಥ ಘಟನೆಗಳನ್ನು ವಿಧಿವತ್ತಾಗಿ ಈ ನಮ್ಮ ವೇದವ್ಯಾಸರು ನಮಗೆ ದಿನಾಂಕ ಸಹಿತ ಯಾವ್ಯಾವ ದಿನ ಅಂತ ಕೊಟ್ಟಿದ್ದಾರೆ. ಈ ಸಾಮಾನ್ಯ ಮಹಾಭಾರತ ಕ್ರಿಸ್ತಪೂರ್ವ 3000 ನಡೆದಿದೆ ಅಂತ ಹೇಳ್ತಾರೆ. ಭಾರತದಲ್ಲಿ ನಡ್ತಕ್ಕಂಥದ್ದು ಕ್ರಿಸ್ತಪೂರ್ವ 3000 ವರ್ಷಗಳ ಹಿಂದೆ. ಕ್ರಿಸ್ತಪೂರ್ವ 400ರಿಂದ ಹಿಡಿದು ಕ್ರಿಸ್ತಪೂರ್ವ 4 ಅವಧಿಗೆ ರಚನೆ. ಕುರುಕ್ಷೇತ್ರ ಯುದ್ಧ ಕ್ರಿಸ್ತಪೂರ್ವ 954ರಿಂದ ಅಕ್ಟೋಬರ್ 4 ತನಕ ನಡೀತು ಅಂತ 13 ದಿನಗಳ ಯುದ್ಧದ ಒಂದು ದಿನಾಂಕವನ್ನು ನಮಗೆ ನೀಡಿದ್ದಾರೆ. ಹೀಗೆ ಶ್ರೀಕೃಷ್ಣನ ಕಾಲ ಕ್ರಿಸ್ತಪೂರ್ವ 3440ರಿಂದ, ಹಾಗೆ ಕ್ರಿಸ್ತಪೂರ್ವ 1402. ದ್ವಾರಕ್ಕೆ 4000 ವರ್ಷಗಳ ಹಿಂದಿನ ಒಂದು ಕಥೆಯಾಗಿದೆ. ಹೀಗೆ ಪ್ರತಿಯೊಂದು ದಿನಾಂಕವನ್ನು, ಪ್ರತಿಯೊಂದು ಸಮಯವನ್ನು ಕರಾರುಕ್ಕಾಗಿ ನಮಗೆ ಸಿಗೋದೇ ಮಹಾಭಾರತ. ಈ ಮಹಾಭಾರತದ ರಚನೆ ವೇದವ್ಯಾಸರ ಕೊಡುಗೆ. ಪಂಚಮ ವೇದ ಅಂತ ಕರೀತಾರೆ. ಈ ಸಾಕ್ಷಿಯಾಗಿದೆ. ಇಂದಿಗೂ ಕೂಡ ಹಲವಾರು ಕುರುಹುಗಳು ಮಹಾಭಾರತಕ್ಕೆ ಸಂಬಂಧಪಟ್ಟದ್ದು ಸಿಗತ್ತೆ. ಹೀಗೆ ಭಾರತದ ಧರ್ಮವನ್ನು, ಭಾರತೀಯರನ್ನು ರಕ್ಷಿಸಿ ಇವತ್ತು ನಾವೆಲ್ಲರೂ ಒಂದು ದೈವತ್ವಕ್ಕೆ, ಮೋಕ್ಷತ್ವಕ್ಕೆ ಹೋಗೋದಕ್ಕೆ ಕಾರಣ ವೇದಗಳು, ಮಹಾಭಾರತ, ಭಾಗವತ, ಪುರಾಣಗಳು. ಇವುಗಳ ಆಧಾರದಿಂದ ಇನ್ನೂ ಒಗ್ಗಟ್ಟಾಗಿದ್ದೀವಿ, ನಮ್ಮ ಒಂದು ಏಕತೆಯನ್ನು ನಿರೂಪಿಸಿದ್ದೀವಿ. ಹೀಗೆ ಇಂದಿಗೂ ಕೂಡ ಈ ಆಚಾರ್ಯತ್ರಯರಲ್ಲೂ ಭಾರತವನ್ನು ಭಾರತೀಯರನ್ನಾಗಿ ಮಾಡಿದ್ದಾರೆ, ನಮ್ಮನ್ನು ಕಾಪಾಡಿದ್ದಾರೆ. ಆಚಾರ್ಯತ್ರಯರು 3 ಜನರು ಕೂಡ ಶಂಕರಾಚಾರ್ಯರು, ಮಧ್ವಾಚಾರ್ಯ, ರಾಮದು ದೇವಾಂಶ ಸಂಭೂತರೇ. ಆದ್ದರಿಂದ ಇಂದಿಗೆ ನಾವು ಭಾರತವಾಗಿದೆ ಅಂದರೆ, ಸನಾತನ ಧರ್ಮ ಉಳಿದಿದೆ ಅಂದರೆ ಅದಕ್ಕೆ ಕಾರಣವೇ ಈ ಆಚಾರ್ಯತ್ರಯರು. ಹೀಗೆ ಆಚಾರ್ಯತ್ರಯರ ಪಾದಾರವಿಂದಗಳಿಗೆ ಸಾಷ್ಟಾಂಗ ವಂದನೆಗಳು, ವೇದವ್ಯಾಸರಿಗೆ ಸಾಷ್ಟಾಂಗ ವಂದನೆಗಳು. ಪ್ರತಿಯೊಬ್ಬರು ಕೂಡ ತಾವು ಕಲಿಸಿದ ಯಾವುದೇ ವಿದ್ಯೆ ಆಗಲಿ, ಯಾವುದೇ ಇದಾಗಲಿ ಅದಕ್ಕೆ ವಂದಿಸಬೇಕು. ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಇದಕ್ಕಿಂತ ದೊಡ್ಡವರು ಯಾರೂ ಇಲ್ಲ. ದೇವರ ಒಬ್ಬನೇ, ಅವನ ಆಣತಿಯಂತೆ ಎಲ್ಲ ನಡೆಯುತ್ತೆ. ಹಾಗೆ ನಾವು ಕೂಡ ಎಲ್ಲರನ್ನೂ ನೆನೆಯಬೇಕು. ಇತ್ತೀಚೆಗೆ ಕೆಲವು ಪ್ರವಚನಕಾರರು ಆಚಾರ್ಯರುಗಳ ಬಗ್ಗೆ ಒಂದು ನಿಂದನೆ, ದೂಷಣೆ ಆಗ್ತಾಯಿದೆ. ದಯಮಾಡಿ ಕೈ ಮುಗಿದು ಪ್ರಾರ್ಥನೆ, ಆಚಾರ್ಯತ್ರಯರಿಂದಲೇ ಇನ್ನು ನಮ್ಮ ಧರ್ಮ ಉಳಿದೆ. ಯಾವುದೇ ಪ್ರವಚನಕಾರರು ಧರ್ಮ ಪ್ರವಚನದಲ್ಲಿ
ತಮ್ಮ ಯೂಟ್ಯೂಬ್ ಮೂಲಕ ಆಚಾರ್ಯ ನಿಂದನೆ ಮಾಡ್ತಕ್ಕಂಥದ್ದು ಕೈ ಬಿಡಬೇಕು. ನಮಗೆ ನಾವೇ ಮಸಿ ಬಳ್ಕೊತಾ ಇದ್ದಾರೆ. ಮತ್ತು ಈ ಆಚಾರ ವಿಚಾರ ಪೂಜಾ ವಿಧಾನಗಳ ಬಗ್ಗೆ ಇಲ್ಲ ಸಲ್ಲದ ಒಂದು ಮಡಿವಂತಿಕೆ ಮಾಡಿ ಜನರ ಮಧ್ಯೆ ಒಂದು ಈಗಲೂ ಕೂಡ ಭಿನ್ನಾಭಿಪ್ರಾಯ ಸಂಘರ್ಷಕ್ಕೆ ದಾರಿಯಾಗ್ತಾಯಿದೆ. ಅದರಿಂದ ದಯವಿಟ್ಟು ಪ್ರವಚನ ಮಾಡೋರು ದೂಷಿಸದೆ ಆಚಾರ್ಯತ್ರಯರ ಬಗ್ಗೆ ಗೌರವ, ಎಲ್ಲರೂ ಶ್ರೇಷ್ಠರೇ, ಎಲ್ಲರೂ ದೇವಾಂಶ ಸಂಭೂತರೇ ಎಂಬುದನ್ನು ಅರ್ಥ. ಕೇವಲ ಬಾಯಿ ಚಪ್ಪಲಕ್ಕಾಗಿ ದೂಷಿಸುವುದು ಖಂಡನಾರ್ಹ. ದಯಮಾಡಿ ನಮ್ಮ ಆಚಾರ್ಯರ ಬಗ್ಗೆ, ವೇದಗಳ ಬಗ್ಗೆ, ಪುರಾಣಗಳ ಬಗ್ಗೆ, ಭಾಗವತ ಮಹಾಭಾರತದ ಬಗ್ಗೆ ಎಲ್ಲ ಕಡೆ ಗೌರವವಿದೆ. ಅದನ್ನು ಉಳಿಸಿಕೊಳ್ಳೋಣ, ಬೆಳೆಸಿಕೊಳ್ಳೋಣ. ಧರ್ಮೋ ರಕ್ಷತೆ ರಕ್ಷತಃ. ಧರ್ಮವನ್ನು ಕಾಪಾಡಿದರೆ ಅದು ನಮ್ಮನ್ನು ಕಾಪಾಡುತ್ತೆ ಅಂತ ತಿಳಿಸುತ್ತಾ, ಈ ಜುಲೈ 29 ಬುಧವಾರ ಈ ಗುರುಪೌರ್ಣಿಮೆ, ವ್ಯಾಸ ಪೌರ್ಣಿಮೆ ಅಥವಾ ಗುರುವಂದನಾ ಕಾರ್ಯಕ್ರಮ ಎಲ್ಲ ಮಠಗಳಲ್ಲಿ, ಎಷ್ಟೇ ಮಠಗಳಲ್ಲಿ ಜಗದ್ಗುರುಗಳಾದರೂ ಕೂಡ ಈ ಗುರು ಪೂಜೆಯನ್ನು ಮಾಡ್ತಾರೆ, ವ್ಯಾಸ ಪೂಜೆಯನ್ನು ಮಾಡ್ತಾರೆ. ಎಲ್ಲರೂ ಧರ್ಮಕ್ಕೆ ತಲೆಬಾಗೋಣ, ದೇವರಿಗೆ ತಲೆಬಾಗೋಣ ಅಂತ ತಿಳಿಸುತ್ತೀರಿ. ಇಂತಿ ಯಲಹಂಕದ ಕೆ. ಸುಜಯಕುಮಾರ್. ವಂದನೆಗಳು. ವಿಕೆ ಡಿಜಿಟಲ್ ನ್ಯೂಸ್ ಯೂಟ್ಯೂಬ್ ಚಾನಲ್ ಅನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚಿನ ಜನರಿಗೆ ಶೇರ್ ಮಾಡಿ.